ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗಲಕಾಯಿ ಪಲ್ಯ ಕೆಲವು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ 3 ಹಾಗಲಕಾಯಿನ ತಗೊಂಡಿದ್ದೀನಿ. ಈ ಹಾಗಲಕಾಯಿನ ನೀಟಾಗಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಹಾಗಲಕಾಯಿನ ನಾನು ಯಾವಾಗಲೂ ಅಷ್ಟೇ ಮೊದಲೇ ತೊಳಿತೀನಿ, ಕುಯ್ದಾದ್ಮೇಲೆ ತೊಳೆಯಲ್ಲ. ಯಾಕೆ ಅಂದರೆ ಕುಯ್ದಾದ್ಮೇಲೆ ತೊಳೆಯೋದ್ರಿಂದ ಹಾಗಲಕಾಯಿಂದು ಕಹಿ ಅಂಶ ಎಲ್ಲ ನೀರಲ್ಲಿ ಹೊರಟೋಗುತ್ತೆ ಅಂತ ನಾನು ಆ ಥರ ಮಾಡಲ್ಲ. ಹಾಗಲಕಾಯಿ ಒಂದೇ ತರಕಾರಿ ಅಂತ ಅಲ್ಲ, ನಾನು ಕೆಲವೊಂದು ತರಕಾರಿಗಳನ್ನ ಮೊದಲೇ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಿಬಿಟ್ಟು ಈ ಥರ ಮಾಡ್ತೀನಿ. ಯಾವುದೇ ತರಕಾರಿನಾದರೂ ಅಷ್ಟೇ ಕುಯ್ದುಬಿಟ್ಟು ಆಮೇಲೆ ತೊಳೆಯೋದ್ರಿಂದ ಆ ತರಕಾರಿನಲ್ಲಿ ಇರೋ ವಿಟಮಿನ್ ಎಲ್ಲ ನೀರಲ್ಲಿ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಮೊದಲೇ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಿಬಿಟ್ಟು ಡೈರೆಕ್ಟಾಗೆ ಮಾಡ್ತೀನಿ. ಕೆಲವೊಂದು ತರಕಾರಿನ ಆ ಥರ ಮಾಡೋಕ್ಕಾಗಲ್ಲ, ಏಕೆಂದರೆ ಈ ಬದನೆಕಾಯಿ ಅವನ್ನೆಲ್ಲ ಕುಯ್ದಾದ್ಮೇಲೆ ತೊಳಿಬೇಕು. ಅಂಥವನ್ನೆಲ್ಲ ನಾವು ಅದು ಯಾವ ಥರ ಮಾಡ್ಬೋದು ಅದೇ ಥರನೇ ಮಾಡೋದು. ಆದರೆ ಕೆಲವೊಂದು ತರಕಾರಿನ ಅಂದರೆ ತೊಂಡೆಕಾಯಿ, ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಈ ಥರ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಫಸ್ಟೇ ತೊಳೆದ್ಬಿಟ್ಟು ಆಮೇಲೆ ಕುಯ್ದು ಡೈರೆಕ್ಟಾಗೆ ಮಾಡ್ತೀನಿ. ನಾನು ಈ ಹಾಗಲಕಾಯಿನಲ್ಲಿ ಬೀಜನ ತೆಗಿಯಲ್ಲ. ಅದು ಬಲ್ತಿದ್ದಾದರೂ ಅಷ್ಟೇ, ಎಳೆ ಬೀಜ ಆದ್ರೂ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ಬೀಜನೂ ತೆಗ್ದಿಲ್ಲ ಇದರಿಂದ. ಕೆಲವರು ಈ ಹಾಗಲಕಾಯಿನ ಒಳಗಡೆ ಇರೋ ಬೀಜನೆಲ್ಲ ತಿಳ್ಳು ಬೀಜ ಎಲ್ಲ ತೆಗೆದ್ಬಿಟ್ಟು ಬರೀ ಸಿಪ್ಪೆ ಮಾತ್ರ ಹೆಚ್ಚಿಬಿಟ್ಟು ಮಾಡ್ತಾರೆ. ಇನ್ನು ಕೆಲವರು ಈ ಹೆಚ್ಚಿಟ್ಟಿರೋ ಹಾಗಲಕಾಯಿನೆಲ್ಲವ ಬೇಯಿಸ್ಬಿಟ್ಟು ಬಸ್ತು ಮಾಡ್ತಾರೆ. ಏಕೆಂದರೆ ಬಸಿಯೋದ್ರಿಂದ ಈ ಹಾಗಲಕಾಯಿಲಿ ಇರೋ ಕಹಿ ಅಂಶ ಎಲ್ಲ ಹೋಗುತ್ತೆ ಅಂತ ಬಸ್ಬಿಟ್ಟು ಮಾಡ್ತಾರಂತೆ. ನಾನು ಯಾವತ್ತೂ ಆ ಥರ ಬಸ್ಬಿಟ್ಟು ಮಾಡಲ್ಲ, ಡೈರೆಕ್ಟಾಗೆ ಮಾಡ್ತೀನಿ. ಈ ಥರ ನಾನು ಮಾಡೋ ವಿಧಾನದಲ್ಲಿ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿ ಇರಲ್ಲ. ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗಲಕಾಯಿನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಬೀಜನ ತೋರಿಸ್ತಾ ಇದ್ದೀನಿ. ಇದು ಒಂದು ಹಾಗಲಕಾಯಿ ಸ್ವಲ್ಪ ಬಲ್ತಿರೋ ಬೀಜ ಇದ್ದು, ಆದ್ರೂ ನಾನು ಆ ಬೀಜನ ತೆಗಿಲಿಲ್ಲ. ನಾನಿಲ್ಲಿ ಹಾಗಲಕಾಯಿ ಹೆಚ್ಚಿಟ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ತಗೊಂಡಿದ್ದೀನಿ. ಈ ಹುಣಸೆಹಣ್ಣ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದು, ಅಂದರೆ ಧೂಳು ಅಥವಾ ಏನಾದ್ರು ಇದ್ದರೆ ಅಂತ ಅಂದ್ಬಿಟ್ಟು ಒಂದ್ಸಲ ನೀರು ಹಾಕಿ ತೊಳೆದು ನೋಡಿ, ಇಷ್ಟು ಧೂಳಿತ್ತು ಅದರಲ್ಲಿ. ಇದನ್ನು ತೊಳೆದ್ಬಿಟ್ಟು ಮತ್ತೆ ನೀರು ಹಾಕ್ಬಿಟ್ಟು ನೆನೆಸ್ತೀನಿ. ಒಂದು 5 ನಿಮಿಷ ನೆನೆ ಇಟ್ಟರೆ ಸಾಕು, ಅದ್ರ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ನಾವು ಒಗ್ಗರಣೆಗೆ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ. ಈ ಹಾಗಲಕಾಯಿ ಪಲ್ಯಕ್ಕೆ ಮೇಯ್ನ್ ಬೇಕಾಗಿರೋದೇ ಹುಣಸೆ ಹಣ್ಣು ಹಾಕೋದ್ರಿಂದ ಹಾಗಲಕಾಯಿ ಪಲ್ಯ ಅಷ್ಟು ಕಹಿ ಬರಲ್ಲ. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 4 ದಪ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಒಂದು 5-6, ಮತ್ತು ಒಂದು 7-8 ಇಳಕು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ. 1 ಬಟ್ಲು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಹಾಗಲಕಾಯಿ ಪಲ್ಯಕ್ಕೆ ಟೊಮೊಟೊ ಜಾಸ್ತಿನೇ ಹಾಕಬೇಕು, ಮತ್ತು ಎಷ್ಟೇ ಟೊಮೊಟೊ ಹಾಕಿದ್ರೂ ಹುಣಸೆ ಹಣ್ಣಿನ ರಸನ ಬಿಡಲೇಬೇಕು. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ, 1 ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಟಿಕೆ ಅರಿಶಿಣ, ಮತ್ತು ಮೇಯ್ನ್ ಬೇಕಾಗಿರೋದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದನೂ ಅಷ್ಟೇ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಅಂತ. ನೀವು ನೋಡಿರ್ಬೋದು, ನಾನು ಸಾಮಾನ್ಯ ಜಾಸ್ತಿ ಯಾವುದೇ ಪಲ್ಯ ಅಥವಾ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲನ ಬಳಸ್ತೀನಿ ನೋಡಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಹಾಗಲಕಾಯಿ 1 ಬಟ್ಲಾಯಿತು. 1 ಮೀಡಿಯಮ್ ಸೈಜ್ ಬಟ್ಲಲ್ಲಿ 1 ಬಟ್ಲಾಯಿತು. ಈಗ ನಾನಿಲ್ಲಿ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು, ಬಾಣಲಿಗೆ 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದೇ ಹಾಕ್ತೀನಿ. ಫಸ್ಟು ಸಾಸಿವೆ ಹಾಕ್ತೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನೋಡ್ತಾ ಇರ್ಬೋದು ನೀವು, ಚಿಟಪಟ ಅಂತ ಸಿಡಿದ್ಮೇಲೆ ಇವಾಗ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ 3 ಹಾಕ್ತೀನಿ. 3 ಸ್ವಲ್ಪ ಒಂಬಣ್ಣ ಬರೋವರೆಗೂ ಕೈ ಆಡಿಬಿಟ್ಟು, ಅದು ಒಂಬಣ್ಣ ಬಂದಾದಮೇಲೆ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋದು ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನೆಲ್ಲ ಹಾಕ್ತೀನಿ. ನೋಡಿ, ಇದು ಇವಾಗ ಒಂಬಣ್ಣಕ್ಕೆ ಬಂತು. ಇವಾಗ ನಾನಿಲ್ಲಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ತೀನಿ. ಆಮೇಲೆ ಈಗ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ.
ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಬೇಡ ಅನ್ನೋರು ಸ್ವಲ್ಪನೇ ಹಾಕ್ಬೋದು. ಈರುಳ್ಳಿ ಒಂಬಣ್ಣಕ್ಕೆ ಬರೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು. ಆಮೇಲೆ ಇದಕ್ಕೆ ಮಧ್ಯೆ ಜಾಗ ಮಾಡಿಬಿಟ್ಟು ಟೊಮೊಟೊನ ಹಾಕ್ತೀನಿ. ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ತೀನಿ. ತೋರಿಸ್ತೀನಿ ನಾನು ಅದು ಯಾವ ಥರ ಹಾಕೋದು ಅಂತ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ಮಾಡಿದ್ರೆ ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಹಿ ಇರಲ್ಲ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಈಗ ಒಂಬಣ್ಣಕ್ಕೆ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಈಗ ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ, ಈ ಥರ ಮಾಡಿ ಮಧ್ಯ ಸ್ವಲ್ಪ ಜಾಗ ಮಾಡಿಬಿಟ್ಟು ಆ ಜಾಗಕ್ಕೆ ಟೊಮೊಟೊನ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ, ಹಳಿ ಉಪ್ಪು ಹಾಕಿದ್ರೆ ಅದು ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ, ಬೇಗ ಬೇಯುತ್ತೆ ಟೊಮೊಟೊನ ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ. ಇಲ್ಲ ನಮಗೆ ದಪ್ಪಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಲಿ ಟೊಮೊಟೊ ಅನ್ನೋರು ಗಟ್ಟಿಗಿರುತ್ತೆ, ಆ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ಮೆತ್ತಗಿರಬೇಕು ಅಂದರೆ ಈ ಥರ ಮಾಡಿದ್ರೇ ಬೇಗ ಮೆತ್ತಗಾಗಿ ಬೇಯುತ್ತೆ ಟೊಮೊಟೊ. ನಾನು ಜಾಸ್ತಿ ಟೊಮೊಟೊನ ಈ ರೀತಿ ಒಗ್ಗರಣೆಯಲ್ಲೇ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಬೇಗ ಬೆಂದಿದೆ ಟೊಮೊಟೊ ಅಂತ. ಈ ಥರ ಬೇಯಿಸೋದ್ರಿಂದ ಬೇಗ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇದನ್ನು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಎಲ್ಲ ಬಾಡಿ ಎಲ್ಲದು ಹೊಂದ್ಕೊಂಡು ಆದಮೇಲೆ ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ತೀನಿ. ಹಾಗಲಕಾಯಿ ಹಾಕಿದ್ದಾದಮೇಲೆ ಇದಕ್ಕೆ ನಾನು ಆವಾಗಲೇ ಹುಣಸೆಹಣ್ಣ ನೆನೆಹಾಕಿದ್ದ ತೋರಿಸಿದ್ನಲ್ಲ, ಅದನ್ನು ಕಿವುಚ್ಬಿಟ್ಟು ರಸ ತೆಗೆದು ಎತ್ತಿಟ್ಕೊಂಡಿದ್ದೆ. ನೋಡಿ, ಈಗ ಈ ಹುಣಸೆಹಣ್ಣಿನ ರಸನ ಇಷ್ಟು ಹಾಕ್ತೀನಿ ನಾನು. ಇಷ್ಟು ಹುಣಸೆಹಣ್ಣಿನ ರಸನ ಹಾಕಲೇಬೇಕು, ಇಲ್ಲ ಇದಕ್ಕೂ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ನಾನು ಹುಣಸೆಹಣ್ಣಿನ ರಸದಲ್ಲೇ ಹಾಗಲಕಾಯಿನ ಬೇಯಿಸ್ಕೊತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ನೋಡಿ, ಇದೇ ರಸದಲ್ಲಿ ಹಾಗಲಕಾಯಿ ಬೇಯಿಸ್ಕೊತೀನಿ ನಾನು. ಇಲ್ಲ ಬೇಡಪ್ಪ ಅಷ್ಟೊಂದು ಹುಳಿ ಅಂತ ಅನಿಸುತ್ತೆ ಅನ್ನೋರು ಸ್ವಲ್ಪ ನೀರನ್ನು ಹಾಕ್ಬೋದು. ಸ್ವಲ್ಪ ಹುಣಸೆ ರಸ ಮತ್ತು ಸ್ವಲ್ಪ ನೀರು ಹಾಕ್ಬೋದು. ನೋಡ್ತಾ ಇರ್ಬೋದು ನೀವು, ನಾನು ಸ್ವಲ್ಪ ಜಾಸ್ತಿನೇ ಹುಣಸೆ ಹಣ್ಣಿನ ರಸನ ಬಿಟ್ಟಿದ್ದೀನಿ. ಹುಣಸೆ ಹಣ್ಣಿನ ರಸ ಬಿಟ್ಟಿದ್ದಾದಮೇಲೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಸಣ್ಣ ಊರಿನಲ್ಲೇ ಇದನ್ನು ಬೇಯಿಸ್ಕೊತೀನಿ. ಹಾಗಲಕಾಯಿ ಬೇಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ನಾನಿಲ್ಲಿ ಪದೇ ಪದೇ ಪ್ಲೇಟ್ನ ತೆಗೆದ್ಬಿಟ್ಟು ಈ ಥರ ಕೈ ಆಡಿಸ್ಬಿಟ್ಟು ಸಣ್ಣ ಊರಿನಲ್ಲೇ ಬೇಯಿಸ್ಕೊತೀನಿ. ಸ್ವಲ್ಪ ಬೇಯೋದು ಈತೆ ಅನ್ನಂಗೆ ನಾನಿಲ್ಲಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತೀನಿ. ಮೊದಲೇ ಟೊಮೊಟೊ ಬೇಯಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಆವಾಗ ಸ್ವಲ್ಪ ಹಾಕಿರೋದ್ರಿಂದ ಇವಾಗ ಮತ್ತೆ ಸ್ವಲ್ಪನೇ ಹಾಕೋದು. ನೋಡಿಕೊಂಡು ನಿಮಗೆ ಎಷ್ಟು ಬೇಕು ರುಚಿ ನೋಡ್ಕೊಂಡು ಹಾಕಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ಈಗ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಕಾಯಿ ತುರಿನ ಹಾಕ್ತೀನಿ ನಾನು. ಕಾಯಿ ತುರಿನೂ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಸಣ್ಣ ಊರಿನಲ್ಲೇ ಬೇಯೋಕ್ಕೆ ಮುಚ್ಚಳ ಮುಚ್ಚಿ ಬಿಡ್ತೀನಿ. ಏಕೆಂದರೆ ಹಾಗಲಕಾಯಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಮೊದಲೇ ಅಂದರೆ ಸ್ವಲ್ಪ ಬೆಂದಿದ್ದಾದಮೇಲೆ ಇನ್ನೂ ಬೇಯೋದು ಈತೆನ್ನಂಗೆ ಇದನ್ನೆಲ್ಲದನ್ನೂ ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಹಾಗಲಕಾಯಿಗೆ ಮಸಾಲ ಪದಾರ್ಥ ಎಲ್ಲ ಇಟ್ಕೊಂಡು ಪಲ್ಯ ಕಹಿ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ತೀನಿ. ಈ ಪಲ್ಯನ ಇದೇ ಮೆಥಡಲ್ಲಿ ಕುಕ್ಕರ್ನಲ್ಲೂ ಮಾಡ್ಬೋದು, ಆದರೆ ಕುಕ್ಕರ್ನಲ್ಲಿ ಒಂದೇ ವಿಷಲ್ ಕೂಗಿಸಿ ಮಾಡ್ಬೋದು. ಆದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟು ಟೇಸ್ಟು ಬರಲ್ಲ. ಅದಕ್ಕೋಸ್ಕರ ನಾನು ಇದೇ ಥರನೇ ಬಾಣಲಿನಲ್ಲಿ ಮಾಡ್ತೀನಿ. ಈ ಹಾಗಲಕಾಯಿ ಪಲ್ಯನ ರೊಟ್ಟಿ ಮತ್ತು ಚಪಾತಿಗೆ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿಗೆ ತಿನ್ನೋಕ್ಕೆ. ನೋಡಿ, ಈಗ ಹಾಗಲಕಾಯಿ ಪಲ್ಯ ಫುಲ್ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ನೋಡಿ ರಸ ಕಾಣಿಸ್ತಾ ಇದೆಯಲ್ಲ ಬಾಣಲಿ ತಳದಲ್ಲಿ, ಅದೊಂದು ಸ್ವಲ್ಪ ಫುಲ್ಲು ಸೀದೋದ್ರೆ ಮುಗೀತು, ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಅಂತ. ನೋಡಿ, ಇದೇ ರೀತಿ ಅವಾಗವಾಗ ಪ್ಲೇಟ್ನ ಮುಚ್ಚಿ ತೆಗೆದು ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ನಾನು ಹಾಗಲಕಾಯಿ ಪಲ್ಯಕ್ಕೆ ಇವತ್ತು ರೊಟ್ಟಿ ಮಾಡಿದ್ದೆ. ರೊಟ್ಟಿಗೆ ಮತ್ತು ಹಾಗಲಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಈ ದಿನದ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.